ನನಗನ್ಸೋ ಪ್ರಕಾರ ನೇಪಾಳದಲ್ಲಿ ನಡೀತು ಗೊತ್ತಾ ಜಂಜಿ ಹೋರಾಟ, ಆ ಥರ ಇಂಡಿಯಾದಲ್ಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕರ್ನಾಟಕದಲ್ಲಂತೂ 100% ಆಗತ್ತೆ ಅನ್ನೋಂಥ ನಂಬಿಕೆ ನನಗಿದೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ ಯುವಕರು ಅನ್ಯಾಯದ ವಿರುದ್ಧ ತಮ್ಮ ಕೂಗನ್ನ ಅಷ್ಟು ಜೋರಾಗಿ ಕೂಗ್ತಾ ಇದ್ದಾರೆ. ಮೂರು ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ, 3 ವರ್ಷದಿಂದ ಒಂದೇ ಮಾತು, ಇವತ್ತು ನಾಳೆ ಇವತ್ತು ನಾಳೆ. ಇವತ್ತು ಧಾರವಾಡದಲ್ಲಿ ನಡೆದಂತ ಆ ಪ್ರೊಟೆಸ್ಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಓದಂತ ಹುಡುಗರು ತಮಗ್ ಬೇಕಾದಂತ ನ್ಯಾಯನ ಪ್ರಶ್ನೆ ಮಾಡಿ ಕೇಳ್ತಾ ಇದಾರಲ್ಲ, ಇದು ಇವತ್ತಿನ ರಾಜಕಾರಣಿಗಳಿಗೆ ಭಯ ಹುಟ್ಟಿಸಂತ ಒಂದು ಸಂದೇಶನ ಕೊಟ್ಟಿದೆ. ಯಾಕೆ ಗೊತ್ತಾ, 2022ರಿಂದ ಜಾಬ್ದು ಕಾಲ್ಫಾರ್ಮ್ ಆಗಿಲ್ಲ. ಅಷ್ಟು ವರ್ಷದಿಂದ ಕೂಡ ಕಾಯ್ಕೊಂಡು ಅಪ್ಪ ಅಮ್ಮ ಕೂಲಿನಲ್ಲಿ ಮಾಡಿ ಮಕ್ಕಳು ಹೆಂಗೋ ಒಂಚೂರು ಓದಿದ್ದಾರೆ, ಇವ್ರು ಏನಾದ್ರು ಒಂದ್ ದೇಶಕ್ಕೆ ಮಾಡ್ಬೋದು, ನಮ್ಮ ಮನೆಗೂ ಕೂಡ ಇವರು ಬೆಳಕಾಗ್ತಾರೆ ಅಂತ ಅನ್ಬಿಟ್ಟು ಕಾಯ್ಕೊಂಡು ಕೂತಿರ್ತಾರೆ. ಆದ್ರೆ ಇಲ್ಲಿ ಸರ್ಕಾರ ಅದು ಇದು ಕಾರಣಗಳನ್ನ ಕೊಟ್ಕೊಂಡು ನಾವ್ ಯಾವ್ದೇ ರೀತಿ ಜಾಬ್ ಅಪ್ಲಿಕೇಶನ್ ಹಾಕೋಕೆ ನಿಮ್ಗೆ ಅವಕಾಶನೇ ಕೊಡಲ್ಲ ಅಂತಂದ್ರೆ ಅವ್ರು ಇನ್ನೇನ್ ಮಾಡ್ಬೇಕು? ಖಂಡಿತವಾಗ್ಲೂ ಬೀದಿಗೆ ಹಿಡಿದು ಹೋರಾಟ ಮಾಡೇ ಮಾಡ್ತಾರೆ. ನನಗನ್ಸೋ ಪ್ರಕಾರ ಇದು ಆರಂಭ, ಅಂತ್ಯ ತುಂಬಾ ಅಂತಂದ್ರೆ ತುಂಬಾ ಘೋರವಾಗಿರುತ್ತೆ ಅಂತ ಕಾಣಿಸುತ್ತೆ. ಆದಷ್ಟು ಬೇಗ ಧಾರವಾಡದಲ್ಲಿ ನಡೆದಂತ ಈ ಪ್ರೊಟೆಸ್ಟ್ ಅಲ್ಲಿ ಆ ಹುಡುಗರ ಬೇಡಿಕೆಗಳು ಏನೇನಿತ್ತೋ ಅದನ್ನ ಫುಲ್ಫಿಲ್ ಮಾಡಕ್ಕೆ ಸರ್ಕಾರ ಈಗಿಂದಾನೇ ಟ್ರೈ ಮಾಡಿದ್ರೆ ತುಂಬಾ ಒಳ್ಳೇದು. ಬಟ್ ನನಗ್ ಖುಷಿ ಏನಾಯ್ತು ಅಂತಂದ್ರೆ ಹುಡುಗರುಗಳು ಈ ತರ ನಿಂತು ಒಗ್ಗಟ್ಟಲ್ಲಿ ಹೋರಾಟನ ಮಾಡಿದ್ರಲ್ಲ, ಅದು ಖುಷಿ ಆಯ್ತು. ಯಾಕೆ ಗೊತ್ತಾ, ಭಾರತದಲ್ಲಿ ನಿಮ್ಗೆ ಏನಾದ್ರೂ ಬೇಕು ಅಂತಂದ್ರೆ ಅದು ಎಲ್ಲವೂ ಕೂಡ ಉಗ್ರವಾದಂತ ಹೋರಾಟದಿಂದ ಸಿಕ್ಕಿರದೆ ಹೊರತು ಸುಖ ಸುಮ್ನೆ ಯಾವ್ದು ಸಿಕ್ಕಿಲ್ಲ, ಈವನ್ ಸ್ವತಂತ್ರ ಕೂಡ. ಈ ಎಲೆಕ್ಷನ್ ಟೈಮ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಕ್ಕಂತ ಈ ಸೋ ಕಾಲ್ಡ್ ರಾಜಕಾರಣಿಗಳು, ಅಂದ್ರೆ ನಾವ್ ಎಲೆಕ್ಟ್ ಮಾಡಿರ್ತಕ್ಕಂಥ MLA MP ಗಳು, ಇವರನ್ನ ಮುಂದೊಂದ್ಸಲ ಚುನಾವಣೆಯಲ್ಲಿ ಕ್ವಶನ್ ಮಾಡಿ ಕೊರಳು ಪಟ್ಟಿ ಕೈ ಹಿಡಿದು ಕೇಳಿ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮತ್ತೆ ನನ್ನ ಹತ್ರ ಓಟ್ ಕೇಳಕ್ ಬಂದಿದ್ಯಾ ಅಂತ. ಆದಷ್ಟು ಬೇಗ ನಾವುಗಳು, ಅಂದ್ರೆ ಈ ಇಷ್ಟು ಜನರೇಷನ್ ಏನಿತ್ತೋ ಗೊತ್ತಿಲ್ಲ, ನಾವು ಪ್ರಬುದ್ಧರಾಗ್ಬೇಕು. ಇಲ್ಲ ಅಂತಂದ್ರೆ ನಾಳೆ ದಿನ ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೂ ಕೂಡ ಇದೇ ಸ್ಥಿತಿ ಬರುತ್ತೆ. ಬೀದಿಗೆ ನಿಂತು ನಮ್ಮ ಮಕ್ಕಳಿಗೆ ಹೋರಾಟ ಮಾಡ್ತಾ ಇರ್ತವೆ. MLA MP ಗಳ ಮಕ್ಕಳುಗಳು ರಾಜಾರೋಷವಾಗಿ ಐಷಾರಾಮಿ ಜೀವನ ಪಡ್ಕೊಂಡು ಲಂಡನ್ ಯೂನಿವರ್ಸಿಟಿ ಆ ಯೂನಿವರ್ಸಿಟಿ ಅನ್ಕೊಂಡು ಹೊರಗಡೆ ದೇಶದಲ್ಲಿ ಆರಾಮಾಗಿ ಓದ್ಕೊಂಡು ಶೋಕಿ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಹುಡುಗರ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಭಾರಿ ಜವಾಬ್ದಾರಿಯಿಂದ ವೋಟ್ ಮಾಡಿ. ನಮ್ ಪವರ್ ಇರೋದೇ ಪ್ರತಿಯೊಂದು ಎಲೆಕ್ಷನ್ ಟೈಮ್ ಅಲ್ಲಿ. ಇಷ್ಟ ಹೇಳ್ತಾ ನಾನು ನಿಮ್ಮ ಕಿತ್ತಡ್ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.